ಅಯ್ಯೋ ಅಯ್ಯೋ ಮಿಟ್ಟಿಕ್ಲಾಡಿ ನಿನ್ಗಂದೆ ಏನೇ ಪ್ರಯೋಜನ? ನಿಂತಿದ್ದ ನನ್ನ ಗಂಡ ಅನ್ನೋ ಬಂಡ ಓಡ್ಲಂದೆ. ಅಯ್ಯೋ 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 ಸಿಕ್ಕಿರೋ ಒಂದು ಅವಕಾಶನೂ ಬಿಡಲ್ವಲ್ಲೋ, ತೆಗೆದು ಬಾರಿಸ್ಬೇಕು. ನಿಂದೇನೇ ವಯ್ಯಾರ? ನನ್ ಗಂಡ ಬರೋ ಟೈಮ್ಗೆ ಫೋನಲ್ಲಿ ಮಾತಾಡ್ತಿರೋ ಡೌ ಮಾಡೋದೇನು? ಇವನು ನೋಡ್ತಾ ಇರೋದೇನು? ಯಾಕೆ ಹಿಂಗ್ ಮಾತಾಡ್ತಿದೀಯಾ? ಇರೋದನ್ನೇ ಹೇಳ್ತಾ ಇರೋದು. ನನ್ ಗಂಡ ವಾರಕ್ಕೊಮ್ಮೆ ಬರ್ತಾರೆ ಅಂತ ಪೀಠ ಆಗ್ತಾಗ್ಲೇ ನನ್ಗೆ ಅರ್ಥ ಆಗ್ಬೇಕಿತ್ತು ಕಣೆ. ಲೇ ನಿನ್ ಗಂಡ ಏನ್ ಟೈಗರ್ ಶ್ರಾಫ ಋತಿಕ್ ರೋಷನ ಒಳ್ಳೆ ಸೀದೋಗಿರೋ ಗುಡಾಣ ಇದ್ದಂಗ ಅವನು. ನಿನ್ಗೇನೋ ಕರ್ಮ ಇನ್ ಜೊತೆ ಬಾಳ್ತಿದ್ಯಾ ಅಂತಂದ್ರೆ ನನ್ಗೆ ಯಾವ ಗ್ರಾಚಾರವ? ನೀವು ಜಗಳಾಡ್ಕೊಳಕಂದ್ರೆ ಮಿಡ್ಲಲ್ಲಿ ನನ್ನ ಯಾಕ್ರಿ ಬೈತಾ ಇದೀರಾ? ಯೋ ಫಸ್ಟ್ ನೀನ್ ಹೆಂಡತಿಗೆ ಬುದ್ಧಿ ಹೇಳು. ಊರ್ ಬಸ್ಸಿ ಬಿಟ್ಟಂಗ್ ಬಿಟ್ಟವನೆ. ಯಾಕೆ ಊರ್ ಬಸ್ಸಿ ಅಂತಿದ್ಯಾ? ಆಂಟಿ ಯಾಕ್ರೆ ಯಾವ ಮುಂಚೆ ತರ ಕಿತ್ತಾಡ್ತಿದ್ದೀರಾ? ಅಯ್ಯೋ ಆಂಟಿ ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ. ನಿಮ್ ಮನ್ಸು ಹಾಲ್ ಅಂತದ್ದು. ಇವಳಿದಾಳಲ್ಲ ಇವಳು. ನೀನೇನೆ ಆಂಟಿಗೆ ಹೇಳೋದು? ನಾನು ಹೇಳ್ತೀನಿ. ಆಂಟಿ ಅದೇನ್ ಸ್ವಲ್ಪ ಸಮಾಧಾನ. ಉಸಿರು ಕಟ್ಟಿ ನಿಗಿರ್ಕೊಬಿಟ್ಟಿರಾ, ಆಮೇಲೆ ವೀಸಾ ಇಲ್ಲದೆ ಒಯ್ಕೊಂಡು ಹೋಗ್ಬಿಡ್ತೀರಾ. ಅಯ್ಯೋ ಆಂಟಿ ನನ್ನ ಕ್ಯಾರೆಕ್ಟರ್ ಮಸಿ ಬರೆದು ನನಗೆ ಇಟ್ಗೆ ಇಲ್ದಂಗೆ ಸಮಾಧಿ ಕಟ್ತಾ ಇದಾರೆ ಆಂಟಿ. ಬಟ್ಟೆನಾದ್ರೂ ಬಿಟ್ಟವ್ರೆ ಅದಕ್ಕೆ ಖುಷಿ ಪಡಪ್ಪ. ಅಲ್ಲ ಕಣ್ರೆ ಬಿತ್ರೇರ, ನಾ ಗೋಡೆ ಮಧ್ಯೆ ಜಗಳ ಆಡ್ಬೇಕು, ಸುಮ್ಮನಿರ್ಬೇಕು. ಬೀದಿ ಬಸ್ರಿ ತರ ಬರ್ತಾರ, ಹೋಗಿ ಒಳಕ್ಕೆ. ಹಿಂಗದ ಮಾಡ್ಕೊಂಡು ಹಾಳಾಗೋಗಿ ಕಿತ್ತಾಡ್ತೀರಾ? ಕಿತ್ತಾಡ್ಕೋ ಸಾಯ್ರಿ. ಅಲ್ಲಿ ಸಾಲಾಗಿ ಕನ್ನಡ ಸಿನಿಮಾ ಓಡ್ತಾ ಇದಂತೆ. ನಾನು ಹೋಗಿಲ್ಲ ಅಂದ್ರೆ ಹೀರೋ ಬೇಜಾರ್ ಮಾಡ್ಕೊಬಿಡ್ತಾನೆ. ನಾನು ಹೊಸ ಬಟ್ಟೆ ಹಾಕಿಲ್ಲ ಅಂದ್ರೆ ಹೀರೋಯಿನ್ ಬೇಸರ ಮಾಡ್ಕೊಬಿಡ್ತಾಳೆ. ಅದಕ್ಕೆ ನಾ ಹೋಗ್ ಬರ್ತೀನಿ, ಇಲ್ಲೇ ಬಿದ್ದಿರಿ. ಇವ್ರು ಯಾಕೆ ಹಿಂಗ್ ಕಿತ್ತಾಡ್ತಾವ್ರೆ ಅಂತ ನೋಡ್ತಾ ಇದ್ದೀರಾ? ಸ್ವಲ್ಪ ಹಿಂದಕ್ಕೆ ಹೋಗಿ. ಸ್ವಲ್ಪ ಹಿಂದೆ ಅಲ್ಲ ರೀ, ಸ್ವಲ್ಪ ಫ್ಲಾಶ್ ಬ್ಯಾಕ್. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ. ಲೇ ಇನ್ನು ಪಾತ್ರೆ ತೊಳೆದಾಗಿಲ್ವೇನೆ? ಪಾಪ ಇಲ್ಲಿ ಕಕ್ಕ ಮಾಡ್ಕೊಂಡ್ಬಿಟ್ಟಿದೆ, ಬಂದ್ ನೋಡು. ಮೇಡಮ್, ಮಿಸ್ ಲಲ್ಲಿ ಅವ್ರ ಮನೆಯಲ್ಲಿದೆ. ಏನಂದೆ? ಮಿಸ್ ಲಲ್ಲಿ? ಮಿಸ್ ಲಲ್ಲಿ ಅಷ್ಟೆಲ್ಲ ಸೀನ್ ಇಲ್ಲ. ಲಲಿತಾ ಏನ್ ಹೇಳು? ಲಲಿತಾ ಏನಕ್ಕೆ? ಅದು ವಿದ್ಯಾರ್ಥಿ ಭವನಲ್ಲಿ ದೋಸೆ ಆರ್ಡರ್ ಮಾಡಿದ್ರು, ಡೆಲಿವರಿ ಮಾಡಕ್ ಬಂದಿದ್ದೀನಿ. ಲೇ ಇನ್ನೂ ಆಗಿಲ್ವಾ? ಏನೇ ಮಾಡ್ತಾ ಇದೀಯಾ? ದೋಸೆ ಡೆಲಿವರಿ ಅಂತೆ. ಎಲ್ಲದಕ್ಕೂ ಅದೃಷ್ಟ ಮಾಡಿರ್ಬೇಕು. ಹೂ ಕಣೆ ವಿಶಾಲು, ನಾನು ಈ ವರ್ಡ್ ಕೇಳಿದ್ದು ಆಪರೇಷನ್ ಆರ್ಡರ್ ಅಷ್ಟೇ. ನನ್ ಗಂಡನ ಹತ್ರ ಈ ಶಾಪಿಂಗ್ ಅಂದ್ರೆ ಸಾರಿ, ಮಂತಲ್ಲಿ ದುಡ್ಡು ಕೇಳಿದ್ರೆ ನಾವರಿ ಅಂತಾನೆ. ಇವ್ರು ಕೊಡೋ ಡೆಲಿವರಿ ನೋಡಿ ನೋಡಿ ನನ್ಗಂತೂ ಕೊಟ್ಟೆ ಊರಿ. ಎಷ್ಟೊತ್ ಬಾರೆ ಲೇ ಸುಶೀಲಾ, ಕಂಡೋರ್ ಮನೆ ವಿಷಯ ಎಲ್ಲ ನಮಗೆ ಯಾಕೆ? ನಡಿ ನಡಿ. ಅದೇ ಬಂದೇ ಇರು. ಮೇಡಮ್, ಮಿಸ್ ಲಲ್ಲಿ. ಲಲ್ಲಿಗಿಲ್ಲಿ ಅಂದ್ರೆ ನಲ್ಲಿ ಕಟ್ಟಾಕ್ ಬಿಡ್ತೀನಿ. ಓಕೆ. ಏ ಪುಟ್ಟ ಬಾಮ್ಮ ಇಲ್ಲಿ ಬಾಬಾ. ನೋಡಮ್ಮ, ಮರ ಕಡಿಯೋ ಕೊಡ್ಲಿ ಕಬ್ಣದಾದ್ರೂ ಅದರ ಹಿಡಿ ಮಾತ್ರ ಮರದ್ದೇ ಆಗಿರುತ್ತೆ. ಈ ಹಾಳಾದ ಹೆಂಗ್ಸ್ರೆ ಹಿಂಗೆ ಯಾರಾದ್ರೂ ಸುಂದರವಾಗಿದ್ದಾರೆ ಅಂದ್ರೆ ಸಹಿಸ್ಕೊಳ್ಳೋದೇ ಇಲ್ಲ. ಮಿಸ್ ಲಲ್ಲಿ ಅವ್ರು ಅಷ್ಟೊಂದು ಚೆನ್ನಾಗಿದಾರ. ಚಂದನ ಅವಳು ಹಂಗೆ ಬರ್ತಾ ಇದ್ರೆ ಹೆಂಗಿರ್ತಾಳೆ ಗೊತ್ತಾ? ಏನಮ್ಮ ಇನ್ನು ಇಮ್ಯಾಜಿನೇಷನ್ ಅಲ್ಲೇ ಇದೆಯಾ? ನೋಡಮ್ಮ ಲೈವ್ ಆಗಿ ಬರ್ತಾ ಇದ್ದಾಳೆ. ಹೌದಾ? ಅಜ್ಜಿನಾ? ಇವ್ರ ಮಿಸ್ ಲಲ್ಲಿ? ನೀವ್ ನೋಡಿದ್ರೆ ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಅಂದ್ರೆ ಇವ್ರು ನೋಡಿದ್ರೆ? ನಾನು ಹೇಳಿದ್ದು 25 ವರ್ಷಗಳ ಹಿಂದೆ ಹೆಂಗಿದ್ಲು ಅಂತ. ಓಹೋ, 25 ವರ್ಷದ ಹಿಂದೆ ಕಾಳು ಹಾಕಿದ್ರಾ? 25 ವರ್ಷದ ಹಿಂದೆ ಅಲ್ಲಮ್ಮ, 25 ವರ್ಷಗಳಿಂದನೂ ಕಾಳು ಹಾಕೊಂಡೇ ಬರ್ತಾ ಇದ್ದೀನಿ. ಆದ್ರೆ ಒಂದು ತಿನ್ಲಿಲ್ಲ. ಪಾಪ ಅಮ್ಮರ ಪ್ರೇಮಿ. ಏನ್ ನಿಮ್ ಹೆಸರು? ನರಸಿಂಹರಾಜು. ಬಳ್ಳಾಪುರನಾ? ನಾನ್ ನೋಡಿದ್ರೆ ಗೊತ್ತಾಗಲ್ವಾ? ಚಂಗ್ಲುಪುರ. ಒಪ್ಪಟೆ. ಬಂದೆ ಮೇಡಮ್. ಕಮ್ ನಾನೇ ಆರ್ಡರ್ ಮಾಡಿದ್ದು.
ಅಜ್ಜಿ ತಗೊಳ್ಳಿ. ಡೋಂಟ್ ಕಾಲ್ ಮಿ ಅಜ್ಜಿ, ಕಾಲ್ ಮಿ ಮ್ಯಾಮ್. ಸಾರಿ ಮ್ಯಾಮ್. ಮ್ಯಾಮ್ ನೀವು ಎಷ್ಟು ಫಿಟ್ ಆಗಿದ್ರಲ್ಲ ಹೇಗೆ? ಅದು ಡೈಲಿ ವರ್ಕೌಟ್ ಮಾಡ್ತಿದ್ದಲ್ಲ. ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅಮ್ಮ. ನೀವು ಡಾಲರ್ಸ್ ಕಾಲನಿ ರೇಂಜ್ ಅಲ್ಲಿ ಇದ್ದೀರಾ, ಈ ವಟಾರದಲ್ಲಿ ಹಾಕಿದ್ದೀರಾ ಅಜ್ಜಿ? ಸಾರಿ ಮ್ಯಾಮ್. ನೋಡು ಪುಟಿ, ಬೆಂಗಳೂರಲ್ಲಿ ಬಾರ್ಗಳಿರೋದು ವೆರಿ ಕಾಮನ್. ಆದ್ರೆ ಹಳ್ಳಿಗಳಲ್ಲಿ ಲೈಫ್ ಬ್ಯಾಂಡ್ ಇರೋದು ತೂಫ. ಟಿವಿಲಿ ಸೀರಿಯಲ್ ನೋಡೋರ್ಗಿಂತ ಮೊಬೈಲಲ್ಲಿ ವೆಬ್ ಸೀರೀಸ್ ನೋಡೋರ್ಗೆ ವ್ಯಾಲ್ಯೂ ಜಾಸ್ತಿ. ಈಗ ಪಾಸ್ ಆಗಿರೋರ್ ಮುಂದೆ ಟ್ರೆಡಿಷನಲ್ ಆಗಿರೋದು ಅಟ್ರಾಕ್ಷನ್, ಟ್ರೆಡಿಷನಲ್ ಆಗಿರೋರ್ ಮುಂದೆ ಪಾಸ್ ಆಗಿರೋದು ಫ್ಯಾಷನ್. ಟೋಟಲಿ ವಿ ಆರ್ ಸೆಂಟರ್ ಆಫ್ ಅಟ್ರಾಕ್ಷನ್. ಫುಲ್ ಕನ್ಫ್ಯೂಷನ್. ನೋ ಕನ್ಫ್ಯೂಷನ್. ಜಗತ್ತು ಚೇಂಜ್ ಮಾಡುತ್ತೆ, ಸೊ ಕೀಪ್ ದ ಚೇಂಜ್. ನಿಮ್ ಲೆವೆಲೇ ಬೇರೆ ನೋಡಿ, ನಾನು ಟ್ರೆಂಡಿಗೋಸ್ಕರ ಚೇಂಜ್ ಆಗಲ್ಲ, ಟ್ರೆಂಡೇ ನನಗೋಸ್ಕರ ಚೇಂಜ್ ಆಗಬೇಕು. ಅಂಡ್ ಯು ಆರ್ ಲುಕಿಂಗ್ ವೆರಿ ಕ್ಯೂಟ್. ಕೀಪ್ 10 rupees extra. ಥ್ಯಾಂಕ್ ಯು ಮ್ಯಾಮ್. And give the parcel ಅಮ್ಮ. ಥ್ಯಾಂಕ್ ಯು. ಈ ಅಮ್ಮ ಅದು ಏನು ಹೇಳ್ತೋ ಒಂದು ಅರ್ಥ ಆಗ್ಲಿಲ್ಲ. ಬಾರಮ್ಮ. ಯಾಕಮ್ಮ ಹಿಂಗ್ ಬರ್ತಾ ಇದೀಯಾ? ಹೆಂಗೆ ನಮ್ ಲಲ್ಲಿ? ಅಲ್ಲ, ಅಜ್ಜಿ ಏನೋ ಹೇಳಿದ್ರು, ಅರ್ಥ ಆಯ್ತು, ಆದ್ರೆ ಪೂರ್ತಿ ಅರ್ಥ ಆಗ್ಲಿಲ್ಲ. ಅರ್ಥ ಮಾಡ್ಕೊಂಡು ಏನ್ ಕತೆ ಕಾದಂಬರಿ ಬರಿತಾ ಇದ್ಯಾ? ಏನಿಲ್ಲ ತಾನೆ, ಬಂದ್ ಕೆಲ್ಸ ಎಲ್ಲ ಆಯ್ತಲ್ಲ, ನಡಿ ನಡಿ. ಅಲ್ಲ, ಅಜ್ಜಿ ಯಾಕೆ ಒಂಟಿಯಾಗಿದ್ದಾರೆ? ಅದೊಂದು ದೊಡ್ಡ ಫ್ಲಾಶ್ ಬ್ಯಾಕ್ ಬಿಡಮ್ಮ. ನಾನು ಲಲ್ಲಿ ಹಿಂದೆ ಬಿದ್ದೆ, ಲಲ್ಲಿ ನನ್ನ ಫ್ರೆಂಡ್ ಮಲ್ಲಿ ಹಿಂದೆ ಬಿದ್ಲು. ಲಲ್ಲಿ ಮಲ್ಲಿ ಲವ್ ಸ್ಟೋರಿ ನನಗ್ ಗೊತ್ತಾಗಕ್ ಮುಂಚೆ ಲಲ್ಲಿ ಮಲ್ಲಿ ಮನೆ ಮುಂದೆ ರಂಗೋಲಿ ಇಡ್ತಾ ಇದ್ಲು. ಅದೊಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಬಿಡಮ್ಮ. ಲಲ್ಲಿಗೆ 2 ಮಕ್ಕಳು ಡೆಲ್ಲಿಲಿ ಸೆಟ್ಲ್ ಆಗವ್ರೆ. ಮಲ್ಲಿ ಅನಾರೋಗ್ಯ ಬಂದು ಹರಿಶ್ಚಂದ್ರ ಘಾಟಲ್ಲಿ ಸೆಟ್ಲ್ ಆಗವನೆ. ಇಡೀ ಒಟ್ಟಾರು ಜವಾಬ್ದಾರಿನೆಲ್ಲ ಮಲ್ಲಿ ನೆನಪಲ್ಲಿ ನಿಭಾಯಿಸ್ಕೊಂಡು ಲಲ್ಲಿ ಇಲ್ಲೇ ಸೆಟ್ಲ್ ಆಗಿದ್ದಾಳೆ. ಯಾವತ್ತಾದ್ರೂ ಒಂದ್ ದಿವಸ ತನ್ನ ಮನಸ್ಸನ್ನ ಬದಲಾಯಿಸ್ಕೊಂಡು ನನ್ನ ಮೇಲೆ ಪ್ರೀತಿಯನ್ನು ಹಾಲನ್ನು ಚೆಲ್ಲಬಹುದು ಅಂತ ನಾನು ಅಲ್ಲಿ ಇಲ್ಲಿ ಬಿಲ್ಲಿ ತರ ಕಾಯ್ತಾ ನಿಂತಿದ್ದೀನಿ. ಹಾಗಾದ್ರೆ ಈ ವಟಾರಲ್ಲ ಅಜ್ಜಿ ಇದೆ, ಎಷ್ಟಕ್ಕೆ ಬಾಳ್ಬೋದು? ಒಂದು 10-15 ಕೋಟಿ ಬಾಳ್ಬಹುದು. ಹಿಡಿಯೋದು ಹಿಡಿದಿದ್ಯಾ, ಸಾರಿಯಾಗಿರೋದನ್ನೇ ಹಿಡಿದಿದ್ಯಾ? ಅಣ್ಣ, ನಾನಿನ್ನ ಅಭಿಮಾನಿ ಕಣ, ಅಭಿಮಾನಿ, ಅಭಿಮಾನಿ ಕಣ, ಅಭಿಮಾನಿ. ಓ ಹೆಣ್ಣು ಮಗು, ಜೋಪಾನ ಜೋಪಾನ. ಸಂಜೆ ಗಂಟ ಈ ದೋಸೆ ಸ್ಮೆಲ್ ಹಿಂಗೆ ಇರುತ್ತಲ್ವಾ? ನೋಡ್ದ ವಿಶಾಲ್ ಅವಳ ದಿಮಾಕ್ನ, ಈ ಬರಗಾಲದಲ್ಲಿ ಅನ್ನ ಉಂಡೋರು ಅದೆಲ್ಲ ಮುಖಕ್ಕೆ ಅಂಟಿಸ್ಕೊಂಡ್ರಂತೆ. ನಮ್ಮನ್ನ ಉರ್ಸಕ್ಕಂತ ನಿಂಗೆ ಆಡ್ತಾವಳೆ. ಬಿಡೆ, ಹಾಳು ಮಾಡ್ತಾಳೆ ಅಂತ ನೀನು ಮಾಡಕ್ಕಾಗತ್ತಾ? ನೀನ್ ಹೇಳೋದು ಸರಿ ಬಿಡು. ನಾನು ಇವಾಗ ತಾನೇ ನನ್ನ ಮಗನ್ ಕಕ್ಕ ತೊಳ್ಕೊಂಬಂದೆ, ಅದನ್ನ ಮೂಸಕ್ಕಾಗತ್ತಾ? ನನ್ನ ಗಂಡ 25,000 ಸಂಬಳಕ್ಕೆ ಬೇರೆ ಊರೆಲ್ಲೋ ಕೆಲಸ ಮಾಡ್ತಾವನೆ. ವಾರಕ್ಕೊಂದ್ಸಲಿ ಬರ್ತಾನೆ ಹೋಗ್ತಾನೆ. ನಾವು ಯಾರಿಗೆ ಹೇಳ್ಕೊಳ್ಳಿ? ಹೋಗ್ಲಿ ಬಿಡು, ಅವಳದೊಂದು ಬಂಡ್ಬಾಳು. ಈ ಲಲ್ಲಿ ಆಂಟಿ ಒಂದಲ್ಲ ಒಂದಿನ ಪೆನಾಲ್ಟಿ ಕಟ್ಟಾಳೆ ಕಣೆ. ಕಟ್ತಾಳೆ. ಸುಶೀಲಾ, 1 ಲೋಟ ಸಕ್ಕರೆ ಇದ್ರೆ ಕೊಡ್ತೀಯಾ? ಅಯ್ಯೋ, ನೀನೊಂದು ಸಕ್ಕರೆ ಮುಖ ನೋಡಿ 1 ತಿಂಗಳಾಯ್ತು. ನಮ್ಮ ಮನೆ ಆಸಾಮಿ ರೇಷನೇ ತಂದಿಲ್ಲ. ಇದ್ದಿದ್ರೆ ನಿನಗಿಲ್ಲ ಅಂತಿದ್ನಾ? ಹೋಗ್ಲಿ ಪಾಪ ಅಂತ ಸದ್ರ ಕೊಟ್ರೆ ಅದ್ರ ಒಳಗಡೆ ಕೈ ಹಾಕಿದ್ರಂತೆ. ಹಂಗಾಯ್ತು. ಮಗು ಒಂದು ಅಳ್ತಾ ಇದೆ. ವಿಶಾಲು, ಬರ್ತೀನಿ. ಈ ತಡಿಯೋ. ಹೆಂಗಾಡ್ತಾಳೆ ನೋಡು. ಅಲ್ಲ, 1 ಲೋಟ ಸಕ್ಕರೆಲಿ ಏನಾದ್ರೂ ಮನೆ ಕಟ್ಬಿಡ್ತಾಳ? ನೆನ್ನೆ ತಾನೇ ಆ ಮಗು ಸ್ವೀಟ್ ತಿನ್ಬಿಟ್ಟು ಬೇದಿ ಮಾಡ್ಕೊಂಡಿದೆ. ಈ ಬಿಂಕದ ಮಾತಿಗೇನು ಕಮ್ಮಿ ಇಲ್ಲ. ಆಂಟಿ, ಆಂಟಿ, ಹೋಗ್ ಮುಂದಕ್ಕೆ. ಆಂಟಿ, ನಾನು ಅಯ್ಯೋ, ನಾನೆಲ್ಲ ತಿಕ್ಸ್ತರು ಅನ್ಕೋಬಿಟ್ಟೆ. ಏನು ಬಿಡು ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ಟಿದ್ಯಾ? ಆ ಸುಸಿಲಿಂತ ಅವಾಗ ಏನೋ ಮೀಟಿಂಗ್ ಮಾಡ್ತಾ ಇದ್ದೆ. ನೀವೊಂದು ಆಂಟಿ, 2 ಎತ್ತೋರ್ ಮುಂದೆ 1 ಎತ್ತೊಳ್ದು ಏನ್ ಹೇಳ್ತೀರಾ? ಬೆಟ್ಟಕ್ಕಿತ್ತು ಬಣ್ವೇನೆ ಒತ್ತೊಳಂಗ ಆಡ್ತಾಳೆ. ನಿಮ್ಮನ್ನ ನೋಡಿ ಕಲ್ತ್ಕೋಬೇಕು ಆಂಟಿ. ಅದನ್ ಬಿಟ್ಟು ಯಾವಾಗ್ಲೂ ನಿಮ್ ಬಗ್ಗೆನೆ ಗೊಣಗೊಣ ಅಂತ ಗೊಣಗ್ತಾನೆ ಇರ್ತಾಳೆ. ನನ್ ಬಗ್ಗೆ ಮಾತಾಡಕ್ ಏನಿರ್ತದೆ ಬಿಡು. ಆಂಟಿ, ಅದ್ ಹಂಗಲ್ಲ. ನಿಮ್ದು ಹಾಲಿನಂತ ಮನಸ್ಸು ಬಿಡಿ ಆಂಟಿ, ಅದನ್ನ ಅವಳು ಅರ್ಥನೇ ಮಾಡ್ಕೊಳಲ್ಲ. ಹಾಲ್ ಬೇಕಿತ್ತ? ಸಕ್ಕರೆ. ಒಂದ್ ಲೋಟ ಸಕ್ಕರೆಗೆ ಸರಸರ ಅಂತ ಅವಳ ಮೇಲೆ ಕಂಪ್ಲೇಂಟು ಸುರಿಸ್ಬಿಟ್ಲಲ್ಲ. ಇನ್ನು 1 ತಿಂಗಳು ರೇಸನ್ ಕೊಡ್ತೀನಿ ಅಂದಿದ್ರೆ ರೇಟಲ್ಲಿ ಅವಳನ್ನ ಹರಾಜ್ ಹಾಕ್ಬಿಡ್ತಿದ್ಲು ಅನ್ಸತ್ತೆ. 2 ಕೈ ಸೇರ್ದೆ ಚಪ್ಪಾಳೆ ಆಗಲ್ಲ.
ಹಿಂದೆ ಮಾತಾಡೋ ಇವ್ರಿಗೆ ಬಿಸಿ ಮುಟ್ಟಿಸ್ಲಿಲ್ಲ ಅಂದ್ರೆ ನಾನು ತಿಂದಿರೋ ದೋಸೆ ಜೀರ್ಣ ಆಗಲ್ಲ. ಒಂದ್ ಸೈಡ್ ಬೌಲಿಂಗ್ ನೋಡಾಯ್ತು, ಇನ್ನೊಂದ್ ಸೈಡು ನೋಡೇ ಬಿಡೋಣ. ಸುಶೀಲಾ ಆಂಟಿ ಏನಂಟಿ ಕರ್ದಿದ್ದು? ಪಾಪಕ್ಕನೆ ಸುಶೀಲಾ, ಗಂಡ ಮನೆ ಮಕ್ಕಳು ಅನ್ಕೊಂಡು ಎಷ್ಟು ನೋದೋಗ್ಬಿಟ್ಟಿದ್ಯಾ. ಕೀರ್ಲಿಕಾಯಿ ಜ್ಯೂಸ್ ಕುಡಿ. ಏನಂಟಿ ಸ್ಪೆಷಲ್ ಕಿರ್ಲಿಕಾಯಿ ಜ್ಯೂಸು? ನಿನಗೆ ಹತ್ತಿರದೆಲ್ಲ ಇಳಿಸೋಣ ಅಂತ. ಅದು ಪಾಪ ಬಿಸಿಲಲ್ಲಿ ಎಷ್ಟೊಂದು ಕೆಲಸ ಮಾಡ್ತೀಯಾ, ಕಾಫಿ ಟೀ ಬೇರೆ ಕುಡಿತಾ ಇರ್ತೀಯಾ, ಪಿತ್ತ ನೆತ್ತಿಗೇರ್ಬಿಟ್ರೆ ಏನಾರ ಆಗ್ಬಿಟ್ರೆ ಅದಕ್ಕೆ ಸ್ವಲ್ಪ ತಂಪಾಗ್ಲಿ ಅಂತ ಕುಡಿಯವ. ಆಂಟಿ ನೀವು ಎಷ್ಟು ಒಳ್ಳೆಯವರು. ನಿಮ್ಮನ್ನು ನೋಡಿದಾಗೆಲ್ಲ ನಂಗೆ ನಮ್ಮ ಅಮ್ಮ ನೆನಪಾಗ್ತಾರೆ. ಅದೇನಪ್ಪ ಈ ಸಾಲು ಸಕ್ಕರೆ ಇಸ್ಕೊಳಕ್ಕೆ ಅಂತ ಬಂದಿದ್ಲು, ಅವಳು ಹಂಗೆ ಅಂದ್ಲು, ನೀನು ಹಂಗೆ ಅಂತಿದ್ಯಾ? ಅಯ್ಯೋ ಆಂಟಿ ನೋಡಿ, ಅದನ್ನೆಲ್ಲ ಕೊಟ್ಟು ಅವಳಿಗೆ ರೂಢಿ ಮಾಡಬೇಡಿ. ನಾಳೆ ವಿದ್ಯಾರ್ಥಿ ಭವನದಿಂದ ನನಗೂ ದೋಸೆ ತಂದ್ಕೊಡಿ ಅಂತ ಕೇಳ್ಬಿಡ್ತಾಳೆ. ಕೇಳಿ ಬಿಡೆ, ತಂದ್ಕೊಡೋಣ. ಪಾಪ ಅವಳೇನ್ ಬೇರೆಯವಳ, ನಮ್ ವಟಾರದವಳೆ ಅಲ್ವಾ? ಬೇಕಾ ಬೇಕಾ ವಿದ್ಯಾರ್ಥಿ ಭವನ ದೋಸೆ ಬೇಕಾ? ಇದೆಲ್ಲ ಆಗಕ್ ಬಿಡ್ಬಾರ್ದು. ಅಯ್ಯೋ ಆಂಟಿ ನೀವೆಲ್ಲರೂ ಒಂದೇ ತರ ನೋಡ್ತೀರಾ, ಆದ್ರೆ ಅವಳು ಏನ್ ಮಾಡಿದ್ಲು ಗೊತ್ತಾ? ಇಲ್ಲಿ ಬನ್ನಿ, ಗೊತ್ತಾಯ್ತಾ? ಸರಿ ಆಂಟಿ ನಾನು ಬರ್ತೀನಿ. ಅಪ್ಪ ಇವಾಗ ಸಮಾಧಾನ ಆಯ್ತು. ಎಲ್ಲ ಪತ್ರವಳ್ಳಿಗಳ, ನಾನೇನು ಆಡ್ದದ್ದ ಇಲ್ಲ ನೋಡ್ದದ್ದ? ಈ ವಿಷಯದಲ್ಲಿ ನೀವು ಇನ್ನೂ ಟ್ಯೂಷನ್ಗೆ ಹೋಗ್ತಾ ಇದ್ದೀರಾ. ನಾನು ಆಲ್ರೆಡಿ ಟ್ಯುಟೋರಿಯಲ್ಲೇ ನಡೆಸ್ತೇವೆ. ಯಾರ್ಕಾರ್ ಹಾಕಿದ್ರೇ ವಿಕೆಟ್ ಬೀಳೋದು, ಬೆಂಕಿ ಹಚ್ಚಿದ್ರೇ ರಾಕೆಟ್ ಹಾರೋದು. ನನಗಿವೆಲ್ಲ ಒಂದು ಮ್ಯಾಟ್ರಾ? ಪುರಂದರ ಎಲ್ಲಪ್ಪ ಈ ತಿಂಗಳು ಇಂಟ್ರೆಸ್ಟ್? ಆಂಟಿ ನಿನ್ನೆ ತಾನೇ ಸಂಬಳ ಆಯ್ತು ಆಂಟಿ, ಇವತ್ತು ಬಂದು ಕೊಡ್ತೀನಿ ಆಂಟಿ. ರೀ ಯಾಕ್ರಿ ಸಂಬಳದಲ್ಲಿ 2,000 ಕಮ್ಮಿ ಇದೆ? ದುಡಿಯೋ ಗಂಡಸು ಕಣೆ, 2,000 ರೂಪಾಯಿ ಕುಡಿಯಕ್ಕಂತ ಖರ್ಚಾಗಿರುತ್ತೆ, ಅದನ್ನೆಲ್ಲ ನೀನು ಕೇಳಬಾರ್ದು. ನಾನ್ ಕೇಳ್ದೆ ಇನ್ಯಾರು ಕೇಳ್ಬೇಕು? ಸರಿ ಫೋನಲ್ಲಿ ಯಾರು? ಇದು ನನ್ನ ಫ್ರೆಂಡು, ನೀನು ಒಳಗೋಗು, ನಾನು ಆಮೇಲೆ ಬರ್ತೀನಿ. ಆಂಟಿ ಪುರಂದರ ನಾನು ಯಾವಾಗಪ್ಪ ನಿನ್ ಫ್ರೆಂಡ್ ಆದದ್ದು? ಸಾರಿ ಆಂಟಿ, ಅದು ನಾನು ನಿಮ್ಮ ಹತ್ರ ಸಾಲ ತಗೊಂಡಿರೋ ವಿಚಾರ ಅವಳಿಗೆ ಗೊತ್ತಿಲ್ಲ, ಹಂಗಾಗಿ ಇವಾಗ ಮನೆಗೆ ಬಂದು ಕೊಟ್ಬಿಡ್ತೀನಿ ಆಂಟಿ. ಬೇಡ ಬೇಡ, ಅಲ್ಲಿ ಈ ಸಾಲು ಚೀಟಿ ದುಡ್ಡು ಬೇಕು ಅಂತ ಹೇಳಿದ್ಲು, ಮಾರಮ್ಮನ ದೇವಸ್ಥಾನದ ಹತ್ರ ಬರ್ತಾಳೆ, ಅಲ್ಲೇ ಕೊಟ್ಬಿಡಪ್ಪ. ಆಯ್ತು ಆಂಟಿ, ಸರಿ. ಈ ಸಾಲು ಅಲೋ ಹೇಳಿ ಆಂಟಿ. ಯವ್ವ, ಚೀಟಿ ದುಡ್ಡು ಕಟ್ಟಕ್ಕೆ ಕಾಸು ಬೇಕು ಅಂತ ಹೇಳಿದ್ದಲ್ಲ 2,000 ರೂಪಾಯಿ, ಅರೇಂಜ್ ಆಯ್ತಾ? ಇಲ್ಲ ಆಂಟಿ, ನಮ್ಮ ಮನೆಯವ್ರದ್ದು ನೆಟ್ವರ್ಕ್ ಸಿಕ್ಕಿಲ್ವಂತೆ, ಅದಕ್ಕೆ ಇನ್ನೂ ಹಾಕಿಲ್ಲ. ನೀನು ನಲ್ಲಿ ಕೂತ್ಕೊಂಡು ಆಗ್ತಾನೆ ಕಾಸ ಅಂತ ಕಾಯ್ತಾ ಕೂತ್ರೆ ಆಗಕ್ಕಿಲ್ಲ. ನೀವೊಂದು ಕೆಲಸ ಮಾಡು, ಈ ಮಾರಮ್ಮನ ದೇವಸ್ಥಾನ ತಕ್ಕ ಬಾ, ಅಲ್ಲಿ ಪುರಂದರ ನನಗೆ ಕಾಸು ಕೊಡ್ಬೇಕಿತ್ತು, ಅದನ್ನ ನಿನಗೆ ಕೊಡಕ್ ಹೇಳ್ತೀನಿ, ಅಲ್ಲೇ ಇಸ್ಕೊಬಿಡವ. ಹೇಳಿ ಆಂಟಿ. ಸುಶೀಲಾ ಮನೇಲಿ ನೆರ ಕಿತ್ತಾಡ್ಕೊಂಡ್ರ? ಅಯ್ಯೋ ಏನಿಲ್ಲ ಆಂಟಿ, ಸಂಬಳದಲ್ಲಿ 2,000 ಕಮ್ಮಿ ಕೊಟ್ರು, ಅದಕ್ಕೆ ರೇಗ್ದೆ. ಎಲ್ಲಿ ಹೋಗ್ತಾರೆ ಬರ್ತಾರೆ ಬಿಡಿ, ನಮ್ ಕತ್ತೆ ಎಲ್ಲಿ ಅಂದ್ರೆ ಮೋಟ್ ಗೋಡೆ ಹಿಂದೆ ಅಂತ. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಅಯ್ಯೋ ನಿನ್ನ, ಏಯ್ ಗಂಡಸರು ಎಲ್ಲಿ ಪ್ರೀತಿ ಸಿಗುತ್ತೋ, ಯಾರು ಪ್ರೀತಿ ಜಾಸ್ತಿ ತೋರಿಸ್ತಾರೋ ಅಲ್ಲೋಗೋದೇ ಜಾಸ್ತಿ. ನೀನ್ ಬೇರೆ ಯಾವಾಗ್ಲೂ ಸಿಡಿ ಅಂತ ಸಿಡ್ತಿರ್ತೀಯ, ಸ್ವಲ್ಪ ಹುಷಾರು ಕಣವ. ಯಾಕಂಟಿ ಯಾಕೆ ಹಿಂಗೆ ಹೇಳ್ತಿದ್ದೀರಾ? ಏನೋ ಅನುಭವ ಕಣವ, ಅದಕ್ಕೆ ಹೇಳ್ದೆ. ನಾನು ನಿನ್ ವಯಸ್ಸೇ ಅಲ್ವಾ ದಾಟ್ ಬಂದಿರೋದು, ಓಲಿ ಬಿಡು, ಬೇಜಾರ್ ಮಾಡ್ಕೋಬೇಡ. ಈಗ ನಿನ್ ಗಂಡನ ಮೇಲೆ ನನ್ನ ಮನೆ ಎಲ್ಲ ಪಡಕ್ ಹೋಗ್ಬೇಡ, ಅವನು ಅಲ್ಲೋದ ಇಲ್ಲೋದ ಅಂತ ಹುಡಿಕಂದೆಲ್ಲ ಹೋಗ್ಬಿಟ್ಯಾ? ಸರಿ ಆಂಟಿ. ಸರಿಯಾಗೇ ಇಟ್ಟೆ. ಆಂಟಿ ಯಾಕೆ ಹಿಂಗೆ ಹೇಳಿದ್ರು? ಬೆಂಕಿ ಇಲ್ದೆ ಹೊಗೆ ಆಡಲ್ಲ, ಯಾವುದಕ್ಕೊಂದ್ಸರಿ ನೋಡೇ ಬಿಡ್ತೀನಿ. ನನ್ನ ಮುಂದೆ ಲಂಗ ಹಾಕೊಂಡ್ ಬೆಳೆದವು, ಲಂಗು ಲಗಾಮ್ ಇಲ್ದೆ ಆಡಿದ್ರೆ ಬಿಟ್ಬಿಡ್ತೀವ? ಲಲ್ಲಿ ಕ್ಯಾಲ್ಮಿ ಮ್ಯಾಮ್. ಕರ್ಮ ಯಾರನ್ನೂ ಬಿಡಲ್ಲ, ಕರ್ಮ ರಿಟರ್ನ್ಸ್ ಅಂತಾರಲ್ಲ ಆ ಥರ. ಹೆಣ್ಣಿಗೆ ಹೆಣ್ಣೇ ಶತ್ರು, ಅದು ಹೇಗೆ ಅಂತ ಗೊತ್ತಾಗಬೇಕಾ? ಹಾಗಿದ್ರೆ ಈ ವಿಡಿಯೋ ನೋಡಿ. ಇನ್ನು ಹೆಚ್ಚಿನ ವಿಡಿಯೋಗಳನ್ನ ನೋಡಬೇಕು ಅಂದರೆ ಬಲೆ ಜೋಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಮುಚ್ಚ ಬಾಯ್, ಹಂಗೆ ಬೆಲ್ ಐಕಾನ್ ನೋಡಿರಿ. ನೀವು ಮಾಡೋ ಕೆಲ್ಸಕ್ಕೆ ನಾ ಬಯಸ್ಕೊಳ್ಳೋಂಗಾತಲ್ಲೋ. ಅವ್ನು ಬೈದಿದ್ದು ನಿಮ್ಗೆಲ್ಲ ಬಿಡೋಣ, ನಿಜವಾದ ಗಣೇಶನ್ಗೆ ನೀವು ಫೀಲ್ ಆಗ್ಬಿಡಿ. ಅಕಸ್ಮಾತ್ ಏನಾದ್ರು ಫೀಲ್ ಆದ್ರೆ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಂಬಿಡಿ. ಬಾ ಬೇರೆ ಕಡೆ ಕನೆಕ್ಟ್ ಮಾಡಬೇಕು.
ಅಲ್ಲ ಗುರು ಬರಮ್ಮ ಇಲ್ಲಿ